ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ಹೊಸ ವರ್ಷದ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್. ಇವತ್ತು 5 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಹಬ್ಬ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹಬ್ಬ ಮಾಡಲೇಬೇಕಲ್ವಾ, ವರ್ಷದ ಮೊದಲನೇ ಹಬ್ಬ ಅಲ್ವಾ, ಸೊ ಮಾಡಲೇಬೇಕು. ಅದಕ್ಕೋಸ್ಕರ ಮೊದಲು ಹೊಸ್ಲು ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಂದರೆ ನಾನು ನೆನ್ನೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ನೆಲ ಒರೆಸಿ ಮತ್ತು ಆಚೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಆದ್ರೂ ಮಲ್ಗೆ ಎದ್ದಿದ್ದಲ್ವ ಅಂತ ಹೇಳ್ಬಿಟ್ಟು ಬೆಳಗ್ಗೆನೂ ಒಂದು ಸಲ ನೆಲ ಒರೆಸೋದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ. ನೆಲ ಒರೆಸಿ ಮತ್ತು ಆಚೆ ಹಾಗೆ ಕಸ ಎಲ್ಲ ಗುಡಿಸಿ ಸುಮ್ಮನೆ ಇವಾಗ ಹಾಗೆ ಹೊಸ್ಲು ತೊಳಿತಾ ಇದ್ದೀನಿ. ಮೊದಲು ನೀವು ಯಾವುದೇ ಹಬ್ಬ ಮಾಡಬೇಕು ಅಂತ ಅಂದ್ರೂ ಮೊದಲು ಆಚೆ ಹೊಸ್ಲಿಗೆ ಮೊದಲು ಪೂಜೆ ಮಾಡ್ಕೊಂಬಿಡಿ. ಏಕೆಂದರೆ ಲಕ್ಷ್ಮೀನ ಆಹ್ವಾನ ಮಾಡೋದು ಅಂತ ಹೇಳ್ತಾರೆ. ಸೊ ನನಗೂ ಗೊತ್ತಿಲ್ಲ, ತಿಳಿದಿರೋದ ಹೇಳ್ತಾ ಇದ್ದೀನಿ. ಮೊದಲು ಹೊಸ್ಲನ್ನು ಕ್ಲೀನಾಗಿ ತೊಳೆದು ಅರಿಶಿನ ಕುಂಕುಮ ಹೂವು ಮತ್ತು ಮೇಯ್ನು ರಂಗೋಲಿನ ಬಿಡಬೇಕು. ಓಕೆನಾ, ಲಕ್ಷ್ಮಿಗೆ ರಂಗೋಲಿ ಅಂದರೆ ತುಂಬ ಇಷ್ಟ ಅಂತೆ. ಸೊ ಅದಕ್ಕೋಸ್ಕರ ರಂಗೋಲಿನ ಬಿಟ್ಕೊಳ್ಳಿ. ಆಮೇಲೆ ಏನಿದ್ರು ಒಳಗಡೆ ಪೂಜೆ ಆಮೇಲೆ ಮಾಡ್ಕೊಳ್ಳಿ. ಓಕೆನಾ. ಅಂದರೆ ಕೆಲವರು ಹೊಸ್ಲು ಎಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ದೇವ್ರ ಮನೇಲಿ ಪೂಜಿಸಿ ಆಮೇಲೂ ಪೂಜೆ ಮಾಡ್ಕೊತಾರೆ. ಹಾಗೂ ಮಾಡ್ಕೊಬೋದು. ನಾನು ಹೇಳೋ ಥರನೇ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ನಾನೇನು ಮಾಡ್ತೀನಿ, ನಾನು ಹೇಗೆ ಪೂಜೆನ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೀವು ನನ್ನ ಥರನೇ ಮಾಡಬೇಕು ಅಂತ ಏನಿಲ್ಲ. ಓಕೆನಾ. ನಾನು ಮಾಡೋದು ಹೀಗೆ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆ. ನೋಡಿ, ಈ ಥರ ರಂಗೋಲಿ ಬಿಟ್ಟು ಪೂಜೆ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಳಗಡೆ ಕ್ಲೀನ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ಮಾವಿನ ತೋರಣ ಕಟ್ಟಬೇಕಲ್ವ. ಸೊ ಮಾವಿನ ತೋರಣನ ಕಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತೀನಿ. ನನ್ನ ಹಸ್ಬೆಂಡ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಓಕೆನಾ ಫ್ರೆಂಡ್ಸ್. ನಿನಗೇನು ಹೆಲ್ಪ್ ಬೇಕು ಹೇಳು, ಬೆಳಗ್ಗೆನೇ ಎಬ್ಸು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಎದ್ದಾಗಿಂದ ಎಬ್ಬಿಸ್ತಾನೇ ಇದ್ದೀನಿ. ಸೊ ಅಪ್ಪ ಮಗ ಇಬ್ಬರೂ ಎದ್ದೇಳ್ತಿಲ್ಲ. ಸೊ ಇವ್ರನ್ನ ಎಬ್ಸಿ ಟೈಮ್ ವೇಸ್ಟ್ ಮಾಡೋ ಬದಲಿಗೆ ನಾನೇ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನೇ ಮಾಡ್ಕೊತಿದ್ದೀನಿ. ಅಂದರೆ ಅದು ಇಟ್ಕೊಳಕ್ಕೆ ಬೇಕಲ್ಲ ಯಾರಾದರೂ ದಾರನ. ಸೊ ಯಾರೂ ಇರಲಿಲ್ವಲ್ಲ, ಅದಕ್ಕೋಸ್ಕರ ಆ ಥರ ಡೋರಿಗೆ ಕಟ್ಬಿಟ್ಟು ಟ್ರೈ ಮಾಡ್ತಿದ್ದೆ. ಬಟ್ ಅದಾಗಲಿಲ್ಲ. ಆಮೇಲೆ ಅವ್ರನ್ನ ಎಬ್ಸ್ಬಿಟ್ಟು ದಾರನಾದರೂ ಇಟ್ಕೊ ಅಂತ ಕೊಟ್ಟಿದ್ದೀನಿ. ಈ ಕಡೆ ಸೈಡ್ ಅವರೇ ಇಟ್ಕೊಂಡಿರೋದು, ನಿದ್ಗಂಡಲ್ಲೇ ಇಟ್ಕೊಂಡಿದ್ದಾರೆ. ಹೇಗೋ ಸದ್ಯ ಇಟ್ಕೊಂಡ್ರು. ಆಮೇಲೆ ಉಲ್ಟೆ ಆಗ್ತಿದ್ದೆ ಅನಿಸುತ್ತೆ ನನ್ನ ಮಾವಿನ ಎಲೆನ. ಆಮೇಲೆ ಅವ್ರನ್ನೇ ಎಬ್ಸಿ ಕೇಳಿದೆ, ಅವ್ರು ಹೇಳ್ಕೊಟ್ರು. ಆಮೇಲೆ ನಾನೇ ಮಾಡಿಕೊಂಡೆ. ಬಟ್ ಆದರೂ ಇದು ಹೇಗೆ ಗೊತ್ತಾ, ನಮ್ಮನೆಯವ್ರು ಮಾವಿನ ತೋರಣ ಕಟ್ಟೋಕ್ಕೆ ನಮ್ಮನೆಯವ್ರು ಹೆಲ್ಪ್ ಮಾಡಿದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಓಕೆ ನೋಡಿ, ಅಂತೂ ಇಂತೂ ಚೆನ್ನಾಗಿನೇ ಮಾವಿನ ತೋರಣ ಕಟ್ಟಿದೆ. ನಾನು ಊರಲ್ಲಿ ನಮ್ಮಪ್ಪ ಎಕ್ಸ್ಪೈರ್ ಆದಮೇಲೆ ನಾನೇನಾದರೂ ಊರಲ್ಲಿ ಯಾವುದಾದ್ರೂ ಹಬ್ಬದ ಟೈಮಲ್ಲಿ ಊರಲ್ಲಿದ್ದೆ ಅಂತ ಅಂದರೆ, ನಮ್ಮೂರಲ್ಲೂ ಅಷ್ಟೇ, ನಾನೇ ನಮ್ಮ ಮಾಮನ ಜೊತೆ ಕೂತ್ಕೊಂಡು, ನಮ್ಮ ಮಾಮನವ್ರ ಮನೆಗೆ ಮಾಡ್ತಾ ಇರ್ತಾರಲ್ವ. ಸೊ ಆವಾಗ ಅವ್ರ ಜೊತೆ ಕೂತ್ಕೊಂಡು ನಾನೇ ಮಾವಿನ ತೋರಣ ಎಲ್ಲ ಕಟ್ತೀನಿ ನಮ್ಮ ಮನೆಗೆ. ಸೊ ಅದು ಸಹ ನೆನಪಾಯಿತು ನನಗೆ. ನಮ್ಮ ಮನೇಲಿ ಎಷ್ಟರ ದೇವ್ರ ಮನೆ ಅಂತ ಏನಿಲ್ಲ. ಸೊ ಅದಕ್ಕೋಸ್ಕರನೇ ಅಡುಗೆ ಮನೆಯಲ್ಲೇ ಈ ಥರ ಒಂದು ಚಿಕ್ಕದಾಗಿ ಒಂದು ಗೂಡು ಅವರೇ ಕೊಟ್ಟಿದ್ದಾರೆ. ಅವರೇ ಇಟ್ಟಿರೋದು ಇದು. ನಾವು ಇಲ್ಲೇ ಪೂಜೆ ಮಾಡ್ಕೊತೀವಿ. ಇಲ್ಲೂ ಅಷ್ಟೇ, ನೆನ್ನೆನೇ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂತ ಮೊದಲು ಕಳಸ ಪೂಜೆ ಮಾಡಿಬಿಡೋಣ, ಕಳಸಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಳಸನ ರೆಡಿ ಮಾಡಿಟ್ಟೆ. ಆದರೂ ಏನೋ ಒಂಥರ ಖುಷಿ ಅಲ್ವಾ, ಯಾವುದಾದ್ರೂ ಹಬ್ಬ ಬಂತು ಅಂದರೆ ಈ ಥರ ಎಲ್ಲ ರೆಡಿ ಮಾಡೋದು, ಪೂಜೆ ಮಾಡೋದು ಅಂದರೆ ಖುಷಿ. ವಾರ ಇದ್ದಾಗಲೂ ಮಾಡ್ತೀವಿ. ಬಟ್ ಹಬ್ಬ ಇದ್ದಾಗ ಮಾಡೋಕ್ಕೆ ಒಂಥರ ಖುಷಿ, ಜಾಸ್ತಿ ಖುಷಿ.
ಇನ್ನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ನಾನು, ಈ ಥರ ಮಾಡ್ತೀನಿ ನಾನು ಪ್ರತಿ ವರ್ಷ ಅಂತ ಹೇಳ್ಬಿಟ್ಟು. ಅದೇ ಅರಶಿನ ಕೊಂಬಲ್ಲಿ ಈ ಥರ ಕಟ್ಟಿ ಮನೆ ಬಾಗಿಲಿಗೆ ಕಟ್ಟುತ್ತೀನಿ ಅಂತ ಹೇಳ್ಬಿಟ್ಟು ತೋರಿಸಿದ್ದೆ ನಿಮಗೆ. ಆ ವಿಡಿಯೋನೂ ಅಷ್ಟೇ ತುಂಬ ಜನ ನೋಡಿದ್ದೀರಾ ಮತ್ತು ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ. ಸೂಪರ್ ಶೇರಿಂಗ್ ಅಂತೆಲ್ಲ ಚೆನ್ನಾಗಿ ಕಮೆಂಟ್ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟೇ ತುಂಬ ವರ್ಷದಿಂದ ಮಾಡ್ತಿದ್ದೀನಿ ಇದನ್ನು, ಅದಕ್ಕೋಸ್ಕರ ಈ ವರ್ಷವೂ ಮಾಡಿ ಕಟ್ಟೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊತಾ ಇದ್ದೆ. ಮನಸ್ಸಲ್ಲಿ ಯಾವೆಲ್ಲ ಬೇಡಿಕೆ ಇತ್ತೋ ಆ ಎಲ್ಲ ಬೇಡಿಕೆನೂ ಹೇಳ್ಕೊತಾ ಇದ್ದೆ, ಎಲ್ಲ ಒಳ್ಳೆಯದಾಗಲಿ ಅಂತ. ನಾನು ಪೂಜೆ ಮಾಡಬೇಕಾದ್ರೆ ಮೋಕ್ಷಿ ಅಂದರೆ ನನ್ನ ಮಗ ಗಂಟೆ ಹೊಡೀತಿದ್ದ. ಬಟ್ ಅವನು ಇವತ್ತು ಎದ್ದಿರಲಿಲ್ವಲ್ಲ, ಸೊ ಅದಕ್ಕೋಸ್ಕರನೇ ನಾನೇ ಒಂದು ಕೈಯಲ್ಲಿ ಗಂಟೆ ಹೊಡ್ಕೊಂಡು ಪೂಜೆ ಮಾಡೋಕ್ಕೆ ಹೋದೆ. ಬಟ್ ಅದು ಆಗಲಿಲ್ಲ. ಸೊ ಅದಕ್ಕೋಸ್ಕರ ಗಂಟೆ ಎತ್ತಿಟ್ಬಿಟ್ಟೆ ಪೂಜೆ ಮಾಡಿದೆ. ಇನ್ನು ಅದು ಎಲ್ಲ ಕಟ್ಟಿ ರೆಡಿ ಮಾಡಿ ಇದು ಅಂದರೆ ನಮ್ಮದೇನು ಬೇಡಿಕೆನೂ ಸಹ ಕೇಳ್ಕೊಂಡಾದಮೇಲೆ ಆಚೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ಟುತ್ತಾ ಇದ್ದೀನಿ. ಇನ್ನು ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟು ಮಾಡ್ತಿರೋದು ಫಸ್ಟ್ ಟೈಮ್. ಸೊ ನಾನು ಒಂದು ಸಲ ಟ್ರೈ ಮಾಡೋಣ ಅಂದರೆ ನಮ್ಮ ಅತ್ತೆ ಮಾಡ್ತಾಯಿದ್ರು, ಪ್ರತಿ ವರ್ಷ ಅವರೇ ಮಾಡ್ತಾಯಿದ್ರು ಒಬ್ಬಟ್ಟನ್ನ. ನಾವು ಅಲ್ಲೇ ಊಟ ಮಾಡ್ಕೊಂಡು ಬರ್ತಾಯಿದ್ವಿ. ಬಟ್ ಈ ಸಲ ನನ್ನ ಹಸ್ಬೆಂಡ್ ನಮ್ಮ ಮನೇಲೇ ಮಾಡು ಅಂತ ಅಂದ್ರೆ, ಮದುವೆ ಆಯಿತು, ಪಾಪುನೂ ಆಯಿತು, ಇನ್ಯಾವಾಗ ನೀನು ಇವೆಲ್ಲ ಕಲಿಯೋದು ಅಂತ ಅಂದರು. ಸೊ ಅದಕ್ಕೋಸ್ಕರನೇ ನಾನೇ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಇನ್ನು ಅದೆಲ್ಲ ಮಾಡಿದ್ದಾದಮೇಲೆ ಇನ್ನು ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನ ಇಲ್ಲ ಅಂದರೆ ಹೇಗೆ ಹೇಳಿ. ಸೊ ಅವರಿಬ್ಬರಿಗೂ ಇಷ್ಟ ಇಲ್ಲ. ಓಕೆನಾ, ಅವ್ರು ಕೂತಿರೋ ಪೋಸ್ ನೋಡಿ ನಾನು ಹಿಂಸೆ ಮಾಡಿ ಕೂರಿಸಿರೋದು. ಓಕೆನಾ, ಎಣ್ಣೆ ಹಾಕ್ತೀನಿ ಕೂತ್ಕೊಳ್ಳಿ ಅಂತ. ಅವರು ತಲೆಗೆ ಮಾತ್ರ ಹಾಕು, ಇನ್ನೆಲ್ಲೋ ಹಾಕ್ಬೇಡ ಅಂತ ಹೇಳ್ಕೂತಿದ್ದಾರೆ. ಅದೇಂಗೆ ಯುಗಾದಿ ಹಬ್ಬದಲ್ಲಿ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ರೀಸನ್ ಗೊತ್ತಿಲ್ಲ, ಹಚ್ಕೊಂಡು ಸ್ನಾನ ಮಾಡಬೇಕು ಅಂತಾರೆ. ಬಟ್ ಇವರಿಬ್ಬರಿಗೂ ಇಷ್ಟ ಆಗಲ್ಲ. ಊರಲ್ಲಿ ನನ್ನ ತಮ್ಮ ಇದ್ದಾನೆ, ಅವನು ಎಣ್ಣೆ ಹಾಕಿಸ್ಕೊಳ್ಳೋದು ಅಂತ ಅಂದರೆ ಹೇಗೆ ಮೈಗೆಲ್ಲ ಉಜ್ಜಿಸ್ಕೊತಾನೆ ಗೊತ್ತಾ. ನಾನು ಈ ವರ್ಷ ಜ್ಞಾಪಿಸ್ಕೊಂಡೆ, ಪಾಪ ನವೀನ ನನ್ನ ಜೊತೆನೇ ಹಾಕಿಸ್ಕೊತಾ ಇದ್ದ. ಈ ವರ್ಷ ಯಾರ ಜೊತೆ ಹಾಕಿಸ್ಕೊತಾ ಇದ್ದಾನೋ ಅಂತ ನಮ್ಮ ಮನೆಯವ್ರಿಗೆ ಎಣ್ಣೆ ಹಾಕ್ಬೇಕಾದ್ರೆ ಜ್ಞಾಪಿಸ್ಕೊಂಡು ಅದನ್ನೇ ಹೇಳ್ತಾ ಇದ್ದೆ. ಹೋದ ವರ್ಷವೂ ಯುಗಾದಿ ಹಬ್ಬ ಟೈಮಲ್ಲಿ ಅಮ್ಮ ಮನೇಲಿದ್ದೆ, ಆವಾಗಲೂ ಹಾಕ್ಕೊಟ್ಟಿದ್ದೆ ಅವ್ನಿಗೆ ಎಣ್ಣೆನ. ಈ ವರ್ಷ ಕೇಳಲಿಲ್ಲ ಯಾರ ಜೊತೆ ಹಾಕಿಸ್ಕೊಂಡೆ ಅಂತ. ಅವನು ನೋಡಿ ಹೇಗೆ ನೋಡ್ತಾ ಇದ್ದಾನೆ ಅಂತ. ನನಗೂ ಹಿಂಗೆ ಹಾಕ್ತೀಯಾ, ಇಷ್ಟೊಂದು ಹಾಕ್ತೀಯಾ ಅಂತಿದ್ದ ಅವನು. ನಿನಗೆ ಈ ಥರ ಎಲ್ಲ ಹಾಕಲ್ಲ ಬಾ ಮೋಕ್ಷಿ, ಸುಮ್ಮನೆ ತಲೆಗೆ ಮಾತ್ರ ಹಾಕ್ತೀನಿ ಅಂತ ಏನೇನೋ ಹೇಳ್ತಾ ಇದ್ದೆ ಅವನಿಗೆ. ಉಜ್ಜು ಚೆನ್ನಾಗಿ ಅಪ್ಪನ ಕತ್ತೆಲ್ಲ ಮುರಿದಾಕು ಅಂತ ಬೈತಾ ಇದ್ದ ನನಗೆ. ನಿನಗೆ ತಲೆಗೆ ಹಾಕ್ತೀನಿ ಅಷ್ಟೇ, ನಿನಗೆ ತಲೆಗೆ ಮಾತ್ರ. ನಾನು ಮಾತಾಡಲ್ಲ. ದಡ್ಡ ಅಪ್ಪ ಇದು. ಹೋಗಲ್ಲಿ ಹೇಳು. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಅಂತ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಒಂಚೂರು ಬೇಡ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮೋಟಿತು. ಇಲ್ಲಿ ಬಾ. ನೀನು ಕಟ್ ಮಾಡ್ಬೇಕಲ್ಲ, ಎಣ್ಣೆ ಹಚ್ಕೋಬೇಕು ಮುಂಚೆ. ಅಮ್ಮ ಟೋಕಿ ತರ ಇದ್ದೀನಿ.
ಅಲ್ವಾ? ನಿನ್ಕೋ, ಎಣ್ಣೆ ಹಾಕೊಂಡು ಬಿಸಿಲಲ್ಲಿ ನಿಂತ್ಕೋಬೇಕು. ಬಾ ಅಪ್ಪ ಹೋಯ್ತು. ರಂಗೋಲಿ ತುಳಿಬಾರ್ದು ಮುಕ್ಷಿ. ಹೋಗು ಬಿಸಿಲಲ್ಲಿ ನಿಂತ್ಕೋ ಆ ಕಡೆ. ಹ್ಯಾಪಿ ಯುಗಾದಿ ಮುಕ್ಷಿ. ಅಲ್ಲೂ ಏನೋ ಚೇಷ್ಟೆ ಮಾಡಕೋತೀಯ, ಅಲ್ಲೂ ಏನೋ ಚೇಷ್ಟೆ ಮಾಡಕೋತೀಯ. ಅದು ಮಾಮಿದು ಮುಟ್ಬೇಡ, ಸುಡುತ್ತೆ. ಫುಲ್ ಇಬ್ಬರಿಗೂ ಎಣ್ಣೆ ಮಸಾಜ್ ಮಾಡಿ ಬಿಸಿಲಲ್ಲಿ ನಿಂತವ್ರಿ. ಫುಲ್ ನಾನು ರೆಡಿ ಇದ್ದೆ, ಇವ್ರು ಹಾಕ್ಸ್ಕೊಂಡಿಲ್ಲ ಅಷ್ಟೆ. ಇವು ಹೆಂಗೋ ಕೈಗಾರು ಹಚ್ಚಿಸ್ಕೊಂಡ್ರೆ ಇವನು ತಲೆಗೆ ಬಿಟ್ಟಿನೆಲ್ಲ ಹಾಕ್ಸ್ಕೊಂಡಿಲ್ಲ. ಹಾಕೊಡ್ತೀನಿ ಬಾ ಮುಕ್ಷಿ. ಆ ಶರ್ಟ್ ತೆಗೆದ್ಬಿಟ್ಟು ಮೈಗಿಲ್ಲಿ ಹಾಕೊಡ್ತೀನಿ, ಆಮೇಲೆ ಸ್ನಾನ ಮಾಡೋಣ. ಆವಾಗಲೇ ಮೈದಾ ಹಿಟ್ಟೆಲ್ಲ ಕಲಸಿದ್ನಲ್ಲ, ಸೊ ಎಲ್ಲ ಅರಳಿತ್ತು. ಅದಕ್ಕೆ ಒಬ್ಬಟ್ಟು ತೊಟ್ಟೋಣ ಅಂತ ಹೇಳ್ಬಿಟ್ಟು ತೊಡ್ತಾ ಇದ್ದೆ. ಬಟ್ ಫಸ್ಟ್ ಟೈಮ್ ಒಬ್ಬಟ್ಟು ತೊಟ್ಟೋದು ಅಂದರೆ ಸ್ವಲ್ಪ ಕಷ್ಟನೇ ಆಯಿತು. ಯಾಕಂದರೆ ಅದು ಮೇಲ್ಗಡೆ ಮೈದಾ ಇರುತ್ತಲ್ಲ, ಅದೇ ಒಂದು ಸೈಡ್ ಹೋಗ್ತಾಯಿತ್ತು, ಒಳಗಡೆ ಹೂರ್ಣನೇ ಒಂದು ಸೈಡ್ ಹೋಗ್ತಾಯಿತ್ತು. ಸ್ವಲ್ಪ ಕಷ್ಟ ಆಯಿತು. ಆದ್ರೂ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬಂತಲ್ಲ, ಅದೇ ಖುಷಿ. ನಾನು ಯಾವತ್ತೂ ಮಾಡಿರಲಿಲ್ಲ ನಿಜ. ಅದು ಯಾವತ್ತೂ ಒಂದು ಸಲ ಅಮ್ಮ ಮೋಕ್ಷಿ ಬರ್ತಡೇ ಟೈಮಲ್ಲಿ ಹೂರ್ಣ ಇದು ಮೈದಾ ಹಿಟ್ಟನ್ನ ಕಲಸಿಟ್ಟಿರು, ಬರೋಷ್ಟರಲ್ಲಿ ಅರಳುತ್ತೆ ಅಂತ ಹೇಳಿದರು. ಸೊ ನಾನು ಟೇಸ್ಟಿಗೆ ಉಪ್ಪು ಹಾಕೋಣ ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ತಿದ್ದೆ. ಸದ್ಯ ಹಾಕಿರಲಿಲ್ಲ. ಹೇಗಾದರೂ ಆಗಲಿ ಒಂದು ಸಲ ಕೇಳೋಣ ಅಮ್ಮನ ಅಂತ ಹೇಳ್ಬಿಟ್ಟು ಕೇಳಿದೆ. ಆಮೇಲೆ ಅಮ್ಮ ಬೈದಿದ್ರು, ಉಪ್ಪು ಹಾಕ್ತಾರಾ ಯಾರಾದರೂ ಅಂತ. ಸೊ ಮುಂಚೆನೇ ಹಾಕಿರ್ಲಿಲ್ವಲ್ಲ, ಅದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂದ್ಕೊಂಡೆ. ಯಾಕಂದರೆ ಆವಾಗ ತುಂಬ ಒಂದು 3-4 kg ಮಾಡ್ತಾಯಿದ್ವಿ. ಹಂಗೇನಾದರೂ ಉಪ್ಪು ಹಾಕ್ಬಿಟ್ಟಿದ್ದಿದ್ರೆ ಫುಲ್ ವೇಸ್ಟ್ ಆಗ್ತಾಯಿತ್ತು. ನೋಡಿ, ಇದು ನಾನು ಈಗ ಸೈಡಿಂದ ತಗೋತಾ ಇದ್ದೀನಲ್ಲ ಮೈದಾ ಹಿಟ್ಟು, ಅದು ಹೇಗೋ ಗೊತ್ತಿಲ್ಲ ಸೈಡಲ್ಲೇ ಇರ್ತಾಯಿತ್ತು. ಹೇಗೋ ತೊಟ್ಬಿಟ್ಟು ಒಂದು 10 ಒಬ್ಬಟ್ಟು ಮಾಡ್ಕೊಂಡಿದ್ದೆ. ಹೂರ್ಣ ಎಲ್ಲ ಚೆನ್ನಾಗಿ ಬಂದಿತ್ತು, ಮತ್ತು ಮೈದಾ ಹಿಟ್ಟು ಸಹ ಚೆನ್ನಾಗಿ ಅರಳಿತ್ತು. ಬಟ್ ತೊಟ್ಟಕ್ಕೆ ಬರ್ತಿರ್ಲಿಲ್ಲ ಅಷ್ಟೆ. ನೋಡಿ, ಆಗ ಅಲ್ಲಲ್ಲೇ ಅರ್ಧೋಗ್ತಾ ಇತ್ತು. ಬಟ್ ಟೇಸ್ಟ್ ಮಾತ್ರ ಸೂಪರ್ ಇತ್ತು. ಮಮ್ಮ ಅಬ್ಬಿತ್ತು ನಮ್ಮ ಕಡೆಗೆ ಅಬ್ಬಿತ್ತು ಮಾಡ್ಕೊಡ್ತಾಳೆ ಎಲ್ಲ ಮಾಡ್ಕೊಡ್ತಾರೆ. ಏನು ನೋಡಿ, ಒಬ್ಬಿಟ್ಟು ಮಾಡೋದು ಹೆಂಗೆ ಕದ್ದು ನೋಡ್ತಾ ಇದ್ದಾನೆ. ಏನು ಮಾಡ್ತಾವ್ರೆ? ಅಮ್ಮ ಅಬ್ಬಿತ್ತು ಮಾಡ್ತಾಳೆ. ಎಲ್ಲ ಅಡುಗೆ ತಿಂಡಿ ಎಲ್ಲ ನಾನು ಮಾಡಿದ್ದು. ಏನೋ ಒಂದು ಸೌತೆಕಾಯಿ ಕುಯ್ಯಕ್ಕೆ ಹೋಗಿ ನೋಡಿ ಕೈ ಕುಯ್ಕೊಂಡಿರೋದು. ಕಾಣಿಸಲ್ಲ, ಒಂಚೂರು ಕುಯ್ಕೊಂಡರು. ಬೆಳಗಿಂದ ಏನು ಮಾಡ್ಲಮ್ಮ ಅಂತ ಅಂದು ಏನೂ ಮಾಡ್ಕೊಡ್ಲಿಲ್ಲ. ಅದಕ್ಕೆ ಅಷ್ಟಾರು ಕೇಳ್ದೆಲ್ಲ ಒಂದು ಸೌತೆಕಾಯಿ ಹೆಚ್ಕೊಡು ಅಂತ ಬಿಟ್ಟಿದ್ದೀನಿ. ನೋಡಿ, ನಾನು ಫಸ್ಟ್ ಟೈಮ್ ಒಬ್ಬಟ್ಟು ಮಾಡಿರೋದು. ಫಸ್ಟ್ ಟೈಮೇ ಚೆನ್ನಾಗೈತೆ ಚೇಂಜ್ ನಿಜ. ಸೂಪರಾಗಿ ಬಂದೈತೆ ಒಬ್ಬಟ್ಟು. ಹಾಗೆ ನಮಸ್ಕಾರ ಮಾಡ್ಕೊಂಬ. ನೋಡಿ, ನಮ್ಮನೆ ದೇವ್ರ ಮನೇನ ಈ ಥರ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ದೆ. ಚಿಕ್ಕದಾದ್ರೂ ಪರವಾಗಿಲ್ಲ, ಅಂದರೆ ಶ್ರದ್ಧೆ ಭಕ್ತಿ ಒಂದಿದ್ದರೆ ಸಾಕಲ್ವಾ. ಒಳಗೆ ಪೂಜೆ ಮಾಡಿದ್ಯಾ ಸಾಕು, ಬಾರೋ ಅಂದರೆ ನೀನು ಮಾಡಿದೆಯಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಚೆನೂ ಪೂಜೆ ಮಾಡ್ತಾ ಇದ್ದ ಮೋಕ್ಷಿ. ಇನ್ನು ಯುಗಾದಿ ಹಬ್ಬ ಅಂತ ಅಂದಮೇಲೆ ಬೇವು ಬೆಲ್ಲ ತಿಂದನೇ ಹೇಗೆ ಕಂಪ್ಲೀಟ್ ಆಗುತ್ತೆ ಅಲ್ವಾ ಹಬ್ಬ. ನಾನು ಮಾತ್ರ ಬೆಳಗ್ಗೆನೇ ತಿಂದಿದ್ದೆ. ನಾನು ಇನ್ನು 5 ಗಂಟೆಗೆ ಎದ್ದು ಪೂಜೆ ಮಾಡಿದ್ನಲ್ಲ, ನಾನು ಆವಾಗಲೇ ತಿಂದಿದ್ದೆ. ಇನ್ನು ಮೋಕ್ಷಿ ಇವ್ರು ಮಾತ್ರ ತಿಂದಿರಲಿಲ್ವಲ್ಲ, ಸೊ ಅದಕ್ಕೋಸ್ಕರನೇ 3 ಜನನೂ ತಿಂತಾಯಿದ್ವಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಎಲ್ಲರೂ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಹಾಗೆ ಹೊಸ ವರ್ಷದ ಶುಭಾಶಯಗಳು.
ಇಷ್ಟೆಲ್ಲ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಹ್ಯಾಪಿ ಯುಗಾದಿ ಮೋಕ್ಷಿ. ನೋಡಿ ನಮ್ಮ ಮನೇಲಿ ಮಾಡಿರೋದು ಯುಗಾದಿ ಹಬ್ಬಕ್ಕೆ ರೈಸು, ಒಬ್ಬಟ್ಟು ಸಾಂಬಾರು, ಕಾಳುಗೊಜ್ಜು, ಕೋಸಂಬರಿ, ಒಬ್ಬಟ್ಟು ಅಲ್ವಾ ಮೋಕ್ಷಿ? ಯಾರು ಮಾಡಿದ್ದಿದ್ದೆಲ್ಲ? ಹಬ್ಬದ ದಿನ ಈ ಥರ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಖುಷಿಯಾಗುತ್ತಲ್ವ. ನಾವಂತೂ ಹೆಣ್ಮಕ್ಳು ಬೆಳಗ್ಗೆನೇ ಎದ್ದು 5-5:30ಗೆ ಎದ್ದು ಕಷ್ಟಪಟ್ಟು ಅಡುಗೆ ತಿಂಡಿ ಪೂಜೆ ಎಲ್ಲ ಮಾಡಿರ್ತೀವಿ. ಈ ಥರ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದಾಗ ಅದರಲ್ಲಿ ಸಿಗುವಂಥ ಖುಷಿ ಅದ್ರ ಮುಂದೆ ಬೇರೆ ಇಲ್ಲ. ಇನ್ನು ನಮ್ಮದಂತೂ ಪುಟ್ಟ ಸಂಸಾರ. ನಾನು, ನನ್ನ ಗಂಡ, ನನ್ನ ಮಗ ತುಂಬ ಅಂದರೆ ತುಂಬಾ ಖುಷಿಯಿಂದ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಾನು ಏನಾದರೂ ಕೆಲಸ ಜಾಸ್ತಿ ಆಯಿತು ಅಂತ ಅಂದರೆ ಸ್ವಲ್ಪ ರೇಗೋದು ಕೂಗಾಡೋದು ಮಾಡ್ತೇನೆ. ಬಟ್ ಈ ಹಬ್ಬದಲ್ಲಿ ನಾನು ಬೆಳಗ್ಗೆಯಿಂದನೂ ಅಬ್ಸರ್ವ್ ಮಾಡಿದೆ, ನನಗೆ ಸಿಟ್ಟು ಅನ್ನೋದೇ ಬರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಒಬ್ಬಳೇ ಕೆಲಸ ಮಾಡಿದ್ದು, ಬಟ್ ತುಂಬಾ ಪಾಸಿಟಿವ್ ಆಗಿದ್ದೆ. ಖುಷಿಯಾಯಿತು ನನಗೆ. ಅದೇ ಖುಷಿಯಾಗಿದ್ದು. ಯಾರ ಮೇಲೂ ರೇಗ್ದೇ, ಅಂದರೆ ಸುಮ್ಮನೆ ರೇಗ್ತೀನಿ ಅಂತಲ್ಲ, ಕೆಲಸದ ಪ್ರೆಷರ್ ಜಾಸ್ತಿ ಬರುತ್ತಲ್ವ, ಸೊ ಅದನ್ನ ಎಲ್ಲನೂ ನಾನೇ ಮಾಡ್ತಿದ್ದೀನಲ್ಲ ಅಂತ ರೇಗ್ತಿದ್ದೆ ಅಷ್ಟೇ. ಬಟ್ ಇವತ್ತು ಯಾರ ಮೇಲೂ ರೇಗಲಿಲ್ಲ. ತುಂಬಾ ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ, ಯಾರು ಸ್ಕಿಪ್ನ ಮಾಡದೆ ವೀಡಿಯೋಸ್ನ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಆಲ್.